ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ SIPಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸುದ್ದಿಗಳಿದ್ದಾವೆ. ಆ ಎಲ್ಲ ಸುದ್ದಿಗಳ ಕಡೆ ಗಮನ ಹರಿಸುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ SIP ಬಗ್ಗೆ ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ನೋಡಬಹುದು, ಹೌ ಪಾನಿಕ್ ಪಾಸಸ್ ಇನ್ SIPs ಕ್ಯಾನ್ ಕಾಸ್ಟ್ ಇನ್ವೆಸ್ಟರ್ಸ್ ₹4 to 5 lakh ಓವರ್ ಎ ಡಿಕೇಡ್. ಅಂದ್ರೆ ಕೆಲವು ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಯೂಶುವಲಿ ಮಾರ್ಕೆಟ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಅಂತ ಸಂದರ್ಭದಲ್ಲಿ SIP ಗಳನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಒಂದೂವರೆ ವರ್ಷದಿಂದ ಮಾರ್ಕೆಟ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಕೆಲವರು SIP ಗಳನ್ನ ಸ್ಟಾಪ್ ಮಾಡ್ತಾರೆ. ಬಟ್ ಈ ರೀತಿ ಸ್ಟಾಪ್ ಮಾಡೋದ್ರಿಂದ ಖಂಡಿತ ಅವರು ಒಂದಷ್ಟು ಅಪಾರ್ಚುನಿಟೀಸ್ ಅನ್ನ ಕಳ್ಕೊಳ್ತಾರೆ. ನಾನು ಈ ಹಿಂದಿನ ಕೂಡ ಹಲವು ವಿಡಿಯೋಗಳಲ್ಲಿ ಹೇಳಿದೀನಿ. ಆಕ್ಚುಲಿ ಮಾರ್ಕೆಟ್ ಬಿದ್ದಾಗ ನಮ್ಗೆ ಅಪಾರ್ಚುನಿಟಿನ ಹೊರತು ಥ್ರೆಟ್ ಅಲ್ಲ ಅಂತ. ಬಟ್ ಯೂಶುವಲಿ ಏನ್ ಮಾಡ್ತಾರೆ, ಎಮೋಷನಲ್ ಇನ್ವೆಸ್ಟರ್ಸ್ ಎಮೋಷನಲ್ ಡಿಸಿಷನ್ ತಗೊಳ್ತಾರೆ. ಅವರಲ್ಲಿ ಸ್ಟ್ರಾಟಜಿಗಿಂತ ಎಮೋಷನ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸ್ಟಾಪ್ ಮಾಡ್ತಾರೆ. ಬಟ್ ಈ ರೀತಿ ಸ್ಟಾಪ್ ಮಾಡೋದ್ರಿಂದ ಖಂಡಿತ ಅವರಿಗೆ ಒಂದಷ್ಟು ನಷ್ಟ ಆಗುತ್ತೆ. ಅದರ ಲೆಕ್ಕಾಚಾರವನ್ನು ನೋಡಿದ್ರೆ ಬ್ರಾಡ್ ಬೇಸ್ಡ್ ಲೆಕ್ಕಾಚಾರ ಇದು. ಇನ್ ಕೇಸ್ ಯಾರಾದ್ರೂ ಮಂತ್ಲಿ ಒಂದು 10,000 SIP ಮಾಡ್ತಿದ್ದಾರೆ ಅಂತಂದ್ರೆ, ಡಿಸಿಪ್ಲಿನ್ಡ್ ಇನ್ವೆಸ್ಟರ್ ಅಂದ್ರೆ ಮಾರ್ಕೆಟ್ ಅಪ್ ಆಗ್ಲಿ ಡೌನ್ ಆಗ್ಲಿ SIP ಅನ್ನ ಸ್ಟಾಪ್ ಮಾಡದೆ ಮುಂದುವರಿಸುವಂತ ಇನ್ವೆಸ್ಟರ್ 10 years ಅಲ್ಲಿ ಯಾವುದೇ ಸ್ಟಾಪೇಜ್ ಮಾಡದೆ ಕಂಟಿನ್ಯೂ ಮಾಡಿದ್ರು ಅಂತಂದ್ರೆ ಅವರ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ 12 lakh. ಇಲ್ಲಿ ಆನ್ ಅನ್ ಅವರೇಜ್ 12% ರಿಟರ್ನ್ಸ್ ಅನ್ನ ನಾವು ಅಂದ್ಕೊಂಡ್ರು ಕೂಡ ಅಥವಾ ಅಸ್ಯೂಮ್ ಮಾಡ್ಕೊಂಡ್ರು ಕೂಡ 10 ವರ್ಷದಲ್ಲಿ 22ರಿಂದ 24 ಲಕ್ಷ ಆಗುವಂತ ಚಾನ್ಸಸ್ ಇರುತ್ತೆ ಅವರ ಕಾರ್ಪಸ್ ಅಥವಾ ಅವರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಅದೇ ಎಮೋಷನಲ್ ಇನ್ವೆಸ್ಟರ್ 10,000 SIP ಅವರು ಕೂಡ ಮಾಡ್ತಿದ್ದಾರೆ. ಬಟ್ 10 years ಅಲ್ಲಿ ಮಧ್ಯೆ 2 ವರ್ಷ ಪಾಸ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. 10 years ಅಲ್ಲಿ ಒಂದಲ್ಲ ಒಂದು ಕಡೆ ಮಾರ್ಕೆಟ್ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ನಾವು 10 years ಅಂತ ತಗೊಂಡಾಗ ಮಧ್ಯೆ 1 or 2 years ಖಂಡಿತ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುತ್ತೆ. ಆ 2 ವರ್ಷ ಏನಾದ್ರೂ ಸ್ಟಾಪ್ ಮಾಡಿದ್ದಾರೆ ಅಂತಂದ್ರೆ ಅವರ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ 9,60,000. ಅವರು ಇಲ್ಲಿ ಏನನ್ನ ಕಳ್ಕೊಳ್ತಾರೆ ಅಂತಂದ್ರೆ, ಮಾರ್ಕೆಟ್ ಡೌನ್ ಆದಾಗ ಕಡಿಮೆ ಪ್ರೈಸ್ ಅಲ್ಲಿ ಬೈ ಮಾಡುವಂತ ಅವಕಾಶವನ್ನ ಕಳ್ಕೊಳ್ತಾರೆ. ಆಗ ಅವರ ಕಾರ್ಪಸ್ 12% ರಿಟರ್ನ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ 18 to 19 lakh ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ 4 to 5 lakh ಈಸಿಯಾಗಿ ಅವರ ವೆಲ್ತ್ ಕಡಿಮೆ ಆಗುತ್ತೆ. ಇದು ಜಸ್ಟ್ ಒಂದು ಲೆಕ್ಕಾಚಾರಕ್ಕಾಗಿ. ಆಕ್ಚುಯಲ್ ಆಗಿ ಇದು ಡಿಫರೆನ್ಸ್ ತುಂಬಾನೇ ಇರುತ್ತೆ. ಯಾಕಂದ್ರೆ 1% ರಿಟರ್ನ್ಸ್ ಜಾಸ್ತಿ ಆದ್ರೂ ಲಕ್ಷಗಳಲ್ಲಿ ನಷ್ಟ ಆಗುತ್ತೆ. ನಾವು ಜಸ್ಟ್ 12% ಅಸ್ಯೂಮ್ ಮಾಡ್ಕೊಂಡಿದೀವಿ. 2 ವರ್ಷ ಪಾಸ್ ಮಾಡಿದ್ರೆ 4 to 5 lakh ಈಸಿಯಾಗಿ ಅವರ ವೆಲ್ತ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಹಾಗಾದ್ರೆ SIP ಸ್ಟಾಪ್ ಮಾಡೋದು ಯಾಕೆ ಈ ರೀತಿ ಬದಲಾವಣೆಯನ್ನ ಮಾಡುತ್ತೆ? ಆಕ್ಚುಲಿ SIP ಅನ್ನ ಸ್ಟಾಪ್ ಮಾಡಿದಾಗ, ಎಸ್ಪೆಷಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಾಗ SIP ಸ್ಟಾಪ್ ಮಾಡೋದ್ರಿಂದ 2 ಅಪಾರ್ಚುನಿಟೀಸ್ ಮಿಸ್ ಆಗುತ್ತೆ. ಯು ಮಿಸ್ ಲೋ ಕಾಸ್ಟ್ ಅಕ್ಯುಮುಲೇಷನ್ ಡ್ಯೂರಿಂಗ್ ಮಾರ್ಕೆಟ್ ಡಿಕ್ಲೈನ್ಸ್. ಯಾಕಂದ್ರೆ ಮಾರ್ಕೆಟ್ ಅಪ್ಪಲ್ಲಿದೆ ಅಂದಾಗ ನಿಮಗೆ ಅಲರ್ಟ್ ಆಗುವಂತ NAVs ಕಡಿಮೆ ಇರುತ್ತೆ. ಅದೇ ಮಾರ್ಕೆಟ್ ಡೌನ್ ಆಗಿದೆ, ಫಾರ್ ಎಕ್ಸಾಂಪಲ್ 4 to 5% ಡೌನ್ ಆಗಿದೆ ಅಂತಾನೆ ಇಟ್ಕೊಳ್ಳೋಣ, ನಿಮಗೆ ಅಲ್ಲಿ NAVs ಜಾಸ್ತಿ ಅಲರ್ಟ್ ಆಗುತ್ತೆ. ಅಂದ್ರೆ 4 to 5% ಡಿಸ್ಕೌಂಟ್ ಅಲ್ಲಿ ಸಿಕ್ಕಂಗೆ ನಿಮ್ಗೆ ಮುಂದೆ ಮಾರ್ಕೆಟ್ ಕಮ್ ಬ್ಯಾಕ್ ಮಾಡ್ತು ಅಂತ ಇಟ್ಕೊಳ್ಳಿ, ಆಗ ಅದರ ಲಾಭ ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ಆ ಡೌನ್ ಆದಂತ ಸಂದರ್ಭದಲ್ಲಿ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಆ ಲಾಭ ಸಿಗೋದಿಲ್ಲ. ಈ ರೀತಿಯಾಗಿ ತುಂಬಾ ಜನ ಇನ್ವೆಸ್ಟರ್ಸ್ ಒಂದಷ್ಟು ಹಣವನ್ನ ಕಳ್ಕೊಳ್ತಾರೆ ಎಮೋಷನಲ್ ಡಿಸಿಷನ್ ತಗೊಂಡು. ಹಾಗೆ ದ ಪವರ್ ಆಫ್ ಕಾಂಪೌಂಡಿಂಗ್ ಗೆಟ್ಸ್ ಇಂಟರಪ್ಟೆಡ್. ನೀವು SIP ಸ್ಟಾಪ್ ಮಾಡಿದ್ರಿ ಅಂತಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಮಧ್ಯೆ ಡಿಸ್ರಪ್ಟ್ ಆಗುತ್ತಲ್ಲ, ಹಾಗಾಗಿ ನಿಮ್ಮ ವೆಲ್ತ್ ಕಡಿಮೆ ಆಗುತ್ತೆ. ಸೊ ಇದರ ಫೈನಲ್ ವಿಷಯ ಇಷ್ಟೇ, ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇರಲಿ, ಅಪ್ಸ್ ಇರ್ಲಿ ಡೌನ್ಸ್ ಇರ್ಲಿ, ಯಾವುದೇ ಕಾರಣಕ್ಕೂ SIP ಅನ್ನ ಸ್ಟಾಪ್ ಮಾಡಬಾರ್ದು. SIP ಕಂಟಿನ್ಯೂ ಆಗ್ತಾ ಇರ್ಲಿ. ಬಟ್ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಬೇರೆ ವಿಚಾರ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಾನು ರೀಸೆಂಟ್ ಆಗೂ ಕೂಡ ಒಂದು ವಿಡಿಯೋನ ಮಾಡಿದ್ದೆ, ಯಾಕೆ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ. ಮಾರ್ಕೆಟ್ ಬಿದ್ದಾಗ ಅವರು ಅವರೇಜಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಅವರೇಜ್ ಮಾಡೋದಕ್ಕೆ ಯಾವುದೇ ರೀತಿಯ ಟೆಕ್ನಿಕ್ ಅನ್ನ ಬಳಸಲ್ಲ. ಸುಮ್ನೆ 2% ಬಿದ್ರು ತಗೊಳ್ಳೋದೆ ಸ್ಟಾಕ್, 5% ಬಿದ್ರು ತಗೊಳ್ಳೋದೆ, ಹಂಗಲ್ಲ. ನಾವು ಒಂದು ಮಿಡ್ ಕ್ಯಾಪ್ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂದ್ರೆ ಅದು 20-25% ಬೀಳೋವರೆಗೂ ಕಾಯ್ಬೇಕು, ಅವಾಗ ಅವರೇಜ್ ಮಾಡಬೇಕು. ಯಾಕಂದ್ರೆ ಮಿಡ್ ಕ್ಯಾಪ್ ಶೇರ್ಗಳು ಈಸಿಯಾಗಿ 20-25-30% ವರೆಗೂ ಕೂಡ ಬೀಳ್ತವೆ. ಇನ್ನು ಸ್ಮಾಲ್ ಕ್ಯಾಪ್ ಹೋದ್ರೆ ಅದಿನ್ನೂ ಜಾಸ್ತಿ ಇರುತ್ತೆ. ಅದೇ ಲಾರ್ಜ್ ಕ್ಯಾಪ್ ಹೋದ್ರೆ 15% ಬಿದ್ರೆ ಜಾಸ್ತಿ, ಹಂಗೂ ಜಾಸ್ತಿ ಬೀಳ್ಬೇಕು ಅಂದ್ರೆ ಏನಾದ್ರೂ ಸ್ಪೆಷಲ್ ಬ್ಯಾಡ್ ನ್ಯೂಸ್ ಬರಬೇಕು. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಅಲ್ಲಿ ನ್ಯೂಸ್ ಬಂತಲ್ಲ, ಆ ರೀತಿ ಏನಾದ್ರೂ ವಿಶೇಷ ಅಥವಾ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಬಂದ್ರೆ ಮಾತ್ರ ಲಾರ್ಜ್ ಕ್ಯಾಪ್ ಅಲ್ಲಿ ನಾವು ಸ್ವಲ್ಪ ಜಾಸ್ತಿ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ಆ ರೀತಿಯಾಗಿ ನಾವು ಮಾಡಬೇಕು ನಾವು ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಮಾಡುವಾಗ. ಬಟ್ SIP ಮಾಡುವಾಗ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸುಮ್ನೆ ನೀವು ಡಿಸಿಪ್ಲಿನ್
ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕು. ಇಲ್ಲಿ ಡಿಸಿಪ್ಲಿನ್ ಕ್ರಿಯೇಟ್ಸ್ ವೆಲ್ತ್, ನಾಟ್ ಟೈಮಿಂಗ್. ನೀವು ಟೈಮಿಂಗ್ ಮಾಡಕ್ ಸಾಧ್ಯ ಇಲ್ಲ. ಆಕ್ಚುಲಿ ನೀವು ಟೈಮಿಂಗ್ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ ಬಿದ್ದಾಗ ನಿಮ್ಮ SIP ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಬೇಕಾದ್ರೆ 10,000 ಮಾಡ್ತಿರೋರು 12,000 ಮಾಡಬಹುದು ಮಾರ್ಕೆಟ್ ಡೌನ್ ಆದಾಗ. ನೆಕ್ಸ್ಟ್ ಮಾರ್ಕೆಟ್ ಅಪ್ ಆಯ್ತಾ ಅವಾಗ ಬೇಕಾದ್ರೆ ಮತ್ತೆ ವಾಪಸ್ 12,000 ಮಾಡಿದ್ದನ್ನು 10,000 ವಾಪಸ್ ತರಬಹುದು. ಈ ರೀತಿಯಾಗಿ ಮಾಡ್ಬೇಕು. ಆಕ್ಚುಲಿ ಮಾರ್ಕೆಟ್ ಬಿದ್ದಾಗ ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ. ಬಟ್ ಎಮೋಷನಲ್ ಡಿಸಿಷನ್ ತಗೊಳ್ಳೋಕೆ ಅದು ಥ್ರೆಟ್ ಆಗಿ ಕಾಣುತ್ತೆ. ಯಾರು ಮಾರ್ಕೆಟ್ ನ ಅಪರ್ಚುನಿಸ್ಟಿಕ್ ಆಗಿ ನೋಡ್ತಾರೋ ಅವ್ರಿಗೆ ಯಾವತ್ತೂ ಮಾರ್ಕೆಟ್ ಥ್ರೆಟ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ಒನ್ ಸೈಡೆಡ್ ಆಗಿ ಮೂವ್ ಆಗೋದಿಲ್ಲ. ನೋಡಬಹುದು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರೋದಿಲ್ಲ. ಮಾರ್ಕೆಟ್ಸ್ ಮೂವ್ ಇನ್ ಸೈಕಲ್ಸ್. ಜೊತೆಗೆ ವಾಲಟಿಲಿಟಿಯನ್ನ ನಾವು ಅವಾಯ್ಡ್ ಮಾಡಕ್ ಆಗೋದು ಇಲ್ಲ, ಅನ್ಅವಾಯ್ಡಬಲ್. ಇನ್ವೆಸ್ಟರ್ಸ್ ಏನನ್ನ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ ನಮ್ಮ ಬಿಹೇವಿಯರ್ ಅನ್ನ. ಯಾಕಂದ್ರೆ ಮಾರ್ಕೆಟ್ಸ್ ಯಾವತ್ತು ಪೇಷನ್ಸ್ ಅನ್ನ ರಿವಾರ್ಡ್ ಮಾಡುತ್ತೆ, ಕನ್ಸಿಸ್ಟೆನ್ಸಿಯನ್ನ ರಿವಾರ್ಡ್ ಮಾಡುತ್ತೆ, ಟೈಮಿಂಗ್ ಅನ್ನಲ್ಲ. ನೀವು ಯಾವ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ ಅಂತ ಅಲ್ಲ, ಎಷ್ಟು ಡಿಸಿಪ್ಲಿನ್ ಇಂದ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ವೆಲ್ತ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇನ್ ಕೇಸ್ ಯಾರಾದ್ರೂ SIP ಮಾಡ್ತಾ ಇದ್ದೀರಿ ಅಂತಂದ್ರೆ, ಯಾರಾದ್ರೂ SIP ಸ್ಟಾಪ್ ಮಾಡೋ ಅಂತ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಖಂಡಿತ ಸ್ಟಾಪ್ ಮಾಡಕ್ ಹೋಗ್ಬೇಡಿ, ಮುಂದುವರಿಸಿ. ಅದು ನಿಮ್ಗೆ ಒಳ್ಳೆ ಲಾಭವನ್ನ ಕೊಡುತ್ತೆ. ಇನ್ನು IT ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಆಸ್ AI ಕ್ಲೌಡ್ಸ್ ಫ್ಯೂಚರ್ ಆಫ್ IT, ಇಂಡಿಯನ್ ಫರ್ಮ್ಸ್ ಅಡಾಪ್ಟ್ ನ್ಯೂ ಗೇಮ್. ಭಾರತದ ಕಂಪನಿಗಳು ಹೊಸ ಆಟವನ್ನು ಕಟ್ತಿದ್ದಾವೆ. ನೋಡಬಹುದು, ಬೋತ್ ಲಾರ್ಜ್ ಅಂಡ್ ಮಿಡ್ ಟೈರ್ IT ಫರ್ಮ್ಸ್ ಹ್ಯಾವ್ ಬೀನ್ ಎಕ್ಸ್ಪ್ಲೋರಿಂಗ್ ವೇಸ್ ಥ್ರೂ ಇಂಟರ್ನಲ್ ಇನಿಷಿಯೇಟಿವ್ಸ್ ಆಸ್ ವೆಲ್ ಆಸ್ ಅಕ್ವಿಸಿಷನ್ ಅಂಡ್ ಕೊಲಾಬರೇಷನ್ಸ್ ಟು ಅಡಾಪ್ಟ್ ಟು ಇವಾಲ್ವಿಂಗ್ ಟೆಕ್ನಾಲಜಿ ದಟ್ ಕ್ಯಾನ್ ಸ್ಟ್ರೆಂಥನ್ ದೇರ್ ಆಫರಿಂಗ್ಸ್. ಅವರ ಆಫರಿಂಗ್ಸ್ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡುವಂತ ಅವಕಾಶಗಳ ಕಡೆ ಕಂಪನಿಗಳೀಗ ನೋಡ್ತಿದ್ದಾವೆ. ಅದನ್ನ ಕೊಲಾಬರೇಷನ್ ಮೂಲಕ ಮಾಡಬಹುದು ಅಥವಾ ಅಕ್ವಿಸಿಷನ್ಸ್ ಮೂಲಕ ಮಾಡಬಹುದು. ಒಟ್ಟಿನಲ್ಲಿ ಈ ಬದಲಾವಣೆಗಳೇನಿದೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ನೋಡ್ತಿದ್ದಾವೆ. ನಾನು ಮೊನ್ನೆಯಿಂದ ಕೂಡ ಇದನ್ನ ಹೇಳ್ತಾ ಇರೋದು, ಕಂಪನಿಗಳು ಇವಾಲ್ವ್ ಮಾಡ್ಕೊಳ್ಬೇಕು. ಹೊಸ ಅಪರ್ಚುನಿಟೀಸ್ ಎಲ್ಲಿದೆ, ಏನನ್ನ ಮಾಡಿದ್ರೆ ನಾವು ಸಸ್ಟೈನ್ ಆಗ್ಬಹುದು, ಈ ರೀತಿ ಇವಾಲ್ವ್ ಮಾಡ್ಕೊಂಡು ಇನೋವೇಟಿವ್ ಆಗಿ ಏನಾದ್ರು ಮಾಡಿದ್ರೆ ಖಂಡಿತ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡ್ತವೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಅವರು 20-30 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಮ್ಯಾನೇಜ್ಮೆಂಟ್ ಗಳು ಸುಮ್ನೆ ಬಿಟ್ಬಿಡೋದಿಲ್ಲ ಕಂಪನಿಗಳನ್ನ. ಬಟ್ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇವರು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡಬಹುದಿತ್ತು, ಎಲ್ಲ ಒಂದ್ ಕಡೆ ಸ್ವಲ್ಪ ಡಿಲೇ ಮಾಡಿದ್ರೇನೋ ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ಮೇ ಬಿ 1 or 2 years ಬಿಫೋರ್ AI ಯಾವಾಗ ಬರಕ್ಕೆ ಶುರು ಮಾಡ್ದು ಅವಾಗ್ಲೇ ಒಂದ್ ಸ್ವಲ್ಪ R&D ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮೇ ಬಿ ಈ ರೀತಿಯ ಪರಿಸ್ಥಿತಿಗಳು ಬರ್ತಾ ಇರ್ಲಿಲ್ಲ. ಬಟ್ ಓಕೆ, ಆಗಿದ್ದಾಗೋಗಿದೆ, ಏನು ಮಾಡಕ್ ಆಗೋದಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಷ್ಟೇ. ಆ ನಿಟ್ಟಿನಲ್ಲಿ ಖಂಡಿತ ಕಂಪನಿಯ ಮ್ಯಾನೇಜ್ಮೆಂಟ್ ಗಳು ಪ್ರಯತ್ನವನ್ನ ಮಾಡ್ತಿದ್ದಾವೆ. ಬಟ್ ಸಮಯ ಅದಕ್ಕೆ ಉತ್ತರ ಕೊಡುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಸೆಬಿ ಚೀಫ್ ಇಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಬಹುದು. AI ಆಫರ್ಸ್ ಪವರ್ಫುಲ್ ಟೂಲ್ಸ್ ಫಾರ್ ಫ್ರಾಡ್ ಡಿಟೆಕ್ಷನ್ ಬಟ್ ಆಸ್ ರಿಸ್ಕ್ ಟು ಸೆಬಿ ಚೀಫ್. ಫ್ರಾಡ್ಸ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ AI ಪವರ್ಫುಲ್ ಟೂಲ್ಸ್ ಅನ್ನ ಕೊಡ್ತಿದೆ. ಖಂಡಿತ ಅದು ಒಳ್ಳೆಯ ಬೆಳವಣಿಗೆನೆ. ಬಟ್ ಸಮ್ ರಿಸ್ಕ್ ಕೂಡ ಇದೆ. ಯಾಕಂದ್ರೆ ಇದನ್ನ ಪಾಸಿಟಿವ್ ಆಗಿ ಕೂಡ ಬಳಸಬಹುದು, ನೆಗೆಟಿವ್ ಆಗಿ ಕೂಡ ಬಳಸಬಹುದು. ಹಾಗಾಗಿ AI ಅಲ್ಲಿ ಚಾಲೆಂಜಸ್ ಇದೆ, ಅಪರ್ಚುನಿಟೀಸ್ ಇದೆ. ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ಯೂಸೇಜ್ ಡಿಪೆಂಡ್ ಆಗಿರುತ್ತೆ. ಇನ್ನು ಮಧುಸೂದನ್ ಕೇಲಾ ಅವರು ಎಕನಾಮಿಕ್ ಟೈಮ್ಸ್ ಜೊತೆ ಮಾತಾಡ್ತಾ ಒಂದು ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. ಈಕ್ವಿಟಿ ರಿಟರ್ನ್ಸ್ ಟು ಮೋಡರೇಟ್, AI ಅಂಡ್ ಹಿಡನ್ ಜೆಮ್ಸ್ ಟು ಡ್ರೈವ್ ಆಲ್ಫಾ. ಆಲ್ಫಾ ಅಂತ ಅಂದ್ರೆ ರಿಟರ್ನ್ಸ್, ನಮ್ಮ ರಿಟರ್ನ್ಸ್ ಅನ್ನ ಜಾಸ್ತಿ ಮಾಡುವಂತದ್ದು. ಅಂದ್ರೆ ಮಾರ್ಕೆಟ್ 12% ಜನರೇಟ್ ಮಾಡ್ತಿದೆ ಅಂದ್ರೆ ನಾವು 12% ಗಿಂತ ಜಾಸ್ತಿ ಹೇಗೆ ಜನರೇಟ್ ಮಾಡೋದು, 13, 14, 15%, ಅದೇ ಆಲ್ಫಾ. ನಾನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಟೆಕ್ನಿಕಲಿ ಹೋಗ್ಬೇಡಿ. ಈಕ್ವಿಟಿ ರಿಟರ್ನ್ಸ್ ಮೋಡರೇಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 10 to 12% ಮೋಡರೇಟ್. ಅಂದ್ರೆ ನಾವಿಲ್ಲಿ ಜಾಸ್ತಿ ಆಲ್ಫಾ ಜನರೇಟ್ ಮಾಡಬೇಕು ಅಂತಂದ್ರೆ AI ಹಾಗೂ ಹಿಡನ್ ಜೆಮ್ಸ್ ಅನ್ನ ಫೈಂಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಬಹುದು, ಮೋಡರೇಟ್ ಮೀನ್ಸ್ 10 to 12%. ನೋಡಬಹುದು, the real alpha he believes will emerge from identifying hidden gems, companies and themes, particularly around AI applications that can enhance productivity and margins over time. So AI application ಮೂಲಕ ಪ್ರೊಡಕ್ಟಿವಿಟಿ ಅನ್ನ ಜಾಸ್ತಿ ಮಾಡುವಂತದ್ದು, ಮಾರ್ಜಿನ್ಸ್ ಅನ್ನ ಇಂಪ್ರೂವ್ ಮಾಡುವಂತ ಕಂಪನೀಸ್ ಆಗ್ಬಹುದು. ಅಂತಹ ಹಿಡನ್ ಜೆಮ್ಸ್ ಅನ್ನ ನಾವು ಫೈಂಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಬಹುದು, volatility may dominate headlines, but it is conviction, not chaos, that builds wealth in Indian equities. Ups and downs dominate ಮಾಡಬಹುದು, ಆದ್ರೆ ಕನ್ವಿಕ್ಷನ್ ಇರುತ್ತಲ್ಲ ಅವ್ರು ಮಾತ್ರ ಇಲ್ಲಿ ವೆಲ್ತ್ ಬಿಲ್ಡ್ ಮಾಡ್ಕೊಳಕ್ ಸಾಧ್ಯ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ is volatile a buying opportunity ಅನ್ನೋ ಟಾಪಿಕ್ ಮೇಲೆ ಮಾತಾಡ್ತಾ, ಇಗ್ನೋರ್ ದ ನಾಯ್ಸ್, ಬ್ಯಾಕ್ ಎಂಟರ್ಪ್ರಿನಿಯರ್ಸ್ ವಿತ್ ರೆಸಿಲಿಯನ್ಸ್ ಅಂಡ್ ಲೆಟ್ ಕಾಂಪೌಂಡಿಂಗ್ ಡೂ ದ ಹೆವಿ ಲಿಫ್ಟಿಂಗ್. ಹೊರಗಡೆ ಏನು ನಾಯ್ಸ್ ಇದೆ ಅದನ್ನ ಇಗ್ನೋರ್ ಮಾಡಿ, ಎಂಟರ್ಪ್ರಿನಿಯರ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್, ಅವರನ್ನ ನಂಬಿ ಅಂತ ಹೇಳ್ತಾರೆ. ಜೊತೆಗೆ ಇವರು ಮ್ಯಾನೇಜ್ಮೆಂಟ್ ಅನ್ನ ಜಾಕಿಗೊಳಿಸ್ತಿದ್ದಾರೆ. ಅಂದ್ರೆ ಕುದುರೆ ಜೊತೆಗೆ ಕುದುರೆ ಓಡಿಸೋನ್ ಸರಿ ಇರಬೇಕು. ಕುದುರೆ ಓಡಿಸೋನ್ ಸರಿ ಇದ್ರೆ ಮಾತ್ರ ಕುದುರೆ ರೇಸ್ ಗೆಲ್ಲಕ್ ಸಾಧ್ಯ ಆಗೋದು. ಜಾಕಿನೂ ಕೂಡ ನೋಡಿ ಅಂತ ಹೇಳ್ತಾರೆ. ಖಂಡಿತ ಒಳ್ಳೆ ವಿಷಯವನ್ನ ಹಂಚ್ಕೊಂಡಿದ್ದಾರೆ. ಬೇಕಿದ್ರೆ ಎಕನಾಮಿಕ್ ಟೈಮ್ಸ್ ಸೈಟ್ ಅಲ್ಲಿ ಈ ಆರ್ಟಿಕಲ್ ಸಿಗುತ್ತೆ, ಒಂದ್ಸಲ ಪೂರ್ತಿನ ಓದಿ. ಇನ್ನು ನಮ್ಮ ಸುಂಕಪ್ಪನ ಕಡೆಯಿಂದ ಒಂದು ಸುದ್ದಿ ಬರ್ತಾ ಇದೆ, ಅದರಲ್ಲೂ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ನೋಡಬಹುದು.
ಟ್ರಂಪ್ ವೇಸ್ ಸ್ಟ್ರೈಕ್ಸ್ ಆನ್ ಇರಾನ್ಸ್ ನ್ಯೂಕ್ಲಿಯರ್ ಸೈಟ್ಸ್, ಮಿಸೈಲ್ ಫೋರ್ಸಸ್ ಕಮಾಂಡೋಸ್ ಆಪ್ಷನ್ ಆನ್ ಟೇಬಲ್. ಗೊತ್ತಿಲ್ಲ, ಸದ್ಯದ ಮಟ್ಟಿಗೆ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ತಿದ್ದಾರೆ ಇವರು ಅಟ್ಯಾಕ್ ಮಾಡ್ಲಿಕ್ಕೆ ಅನ್ನೋಂತ ಸುದ್ದಿಗಳು ಬರ್ತಾ ಇದಾವೆ. ಇದು ಜಸ್ಟ್ ಎದುರಿಸಕ್ಕೆ ಮಾಡ್ತಿರೋಂತ ಸ್ಟಂಟ ಅಥವಾ ಅಟ್ಯಾಕ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಮೇ ಬಿ ಅದು ಸೋಮವಾರ ಮಾರ್ಕೆಟ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಮಾಡಬಹುದು. ಇನ್ನು ಆಂಥ್ರೋಪಿಕ್ ಎಐ ಗೆ ಸಂಬಂಧಪಟ್ಟ ಒಂದು ಸುದ್ದಿ ಬಂದಿದೆ ನೋಡಬಹುದು. ಪೆಂಟಗನ್ ಯೂಸ್ಡ್ ಆಂಥ್ರೋಪಿಕ್ ಕ್ಲಾಡ್ ಎಐ ಇನ್ ಯುಎಸ್ ರೈಟ್ ಟು ಕ್ಯಾಪ್ಚರ್ ನಿಕೋಲಸ್ ಮಡುರೋ. ಅಂದ್ರೆ ವೆನೆಜುವೆಲಾದ ಅಧ್ಯಕ್ಷನ ಏನು ಕ್ಯಾಪ್ಚರ್ ಮಾಡ್ಕೊಳ್ತು ಅಮೆರಿಕ, ಆ ಸಂದರ್ಭದಲ್ಲಿ ಆಂಥ್ರೋಪಿಕ್ಸ್ ನ ಕ್ಲಾಡ್ ಎಐ ನ ಅಮೆರಿಕನ್ ಡಿಫೆನ್ಸ್ ಬಳಸಿದೆ ಅನ್ನುವಂತ ಸುದ್ದಿ ಇದೆ. ಈಗಾಗಲೇ ಈ ಕ್ಲಾಡ್ ಸಾಕಷ್ಟು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಸರ್ವಿಸಸ್ ಅನ್ನ ಕೊಡ್ತಾ ಇದೆ. ಅವತ್ತು ಕೂಡ ಇದನ್ನೇ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಸರಿಗಳೇರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿ ಇರೋರು, ಕಲಿಯುವಂತ ಆಸಕ್ತಿ ಇರೋರು ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬಹುದು. 6 ತಿಂಗಳ ತರಬೇತಿ ಕಾರ್ಯಕ್ರಮ ಆಗಿರುತ್ತೆ. ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಈ ಕಾರ್ಯಕ್ರಮದಲ್ಲಿ ಕಲಿಸ್ಕೊಡ್ತೀವಿ. ಬಟ್ ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಇರುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನೋ ಫಂಡ ಅನಾಲಿಸಿಸ್ ನ ಹೇಗೆ ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಅನ್ನ ಫೈಂಡ್ ಮಾಡಬಹುದು, ಈ ಎಲ್ಲ ವಿಷಯಗಳನ್ನ ಕಲಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.